ಎಲ್ರಿಗೂ ನಮಸ್ಕಾರ. ನಾನು ಆಸ್ಟ್ರೋಬಿ. ಇವತ್ತಿನ ವಿಡಿಯೋದಲ್ಲಿ 7ನೇ ಭಾವ ಅಂದ್ರೆ ಇದಕ್ಕೆ ತುಂಬಾ ಹಲವಾರು ಕಾರಕತ್ವಗಳಿದೆ. ಇವಾಗ ಅಟ್ ಪ್ರೆಸೆಂಟ್ ನಾನು ಮದುವೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾವ ಯಾವ ಗ್ರಹ ಏನು ರಿಸಲ್ಟ್ ಕೊಡುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದನ್ನ ಕಂಪ್ಲೀಟ್ ಸೀರೀಸ್ ಆಗಿ ಮಾಡ್ತಾ ಇದ್ದೀನಿ. ಅಂದ್ರೆ 9 ಗ್ರಹಗಳದ್ದು. ಇವತ್ತು ನಾನು ಕೇತು ಗ್ರಹದಿಂದ ಶುರು ಮಾಡ್ತಾ ಇದ್ದೀನಿ. 2ರಲ್ಲೂ ನಾನು ಮೇಷ ಲಗ್ನನೇ ತಗೊಂಡಿದ್ದೀನಿ. 7ನೇ ಮನೆಯಲ್ಲಿ ಕೇತು. ಸೊ ಕೇತು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕೇತುಗೆ ಕ್ಯೂರಿಯಾಸಿಟಿ ಜಾಸ್ತಿ, ಎಲ್ಲಾ ವಿಷಯನೂ ಡೀಪ್ ಆಗಿ ತಿಳ್ಕೋಬೇಕು. ಸೊ ಮದ್ವೆ ಅಂತ ಬಂದಾಗ ಯಾವಾಗ ಮದ್ವೆ ಆಗ್ತೀನಿ, ಮದ್ವೆ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಒನ್ಸ್ ಯು ಗೆಟ್ ಮ್ಯಾರಿಡ್, ಬೂಮ್, ಅಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ. ಯಾಕೆಂತಂದ್ರೆ ಅದಕ್ಕೆ ಏನು ಅಂದ್ರೆ ಏನ್ ವಿಷಯ ಬಗ್ಗೆ ತಿಳ್ಕೋಬೇಕಿತ್ತು ಆಲ್ರೆಡಿ ಅದನ್ನ ಮಾಡಿದ್ಮೇಲೆ ಅದಕ್ಕೆ ಯಾವುದೇ ಒಂದು ಆಸೆ ಇಲ್ಲ ಇವಾಗ ರಿಗಾರ್ಡಿಂಗ್ ದಟ್. ಜಸ್ಟ್ ಕೇತುಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಾಗಿತ್ತು. ಮದ್ವೆ ಆದ ತಕ್ಷಣ ಆಮೇಲೆ ಡಿಟ್ಯಾಚ್ಮೆಂಟ್ ಬರುತ್ತೆ ಯಾವಾಗ ಕೇತುಗೆ ಬೋರ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಕೇತು ಯಾರಿಗೆಲ್ಲ 7ನೇ ಮನೆಯಲ್ಲಿದೆ, ನೀವು ಎವ್ರಿ ಡೇ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿ ವಿತ್ ಯೋರ್ ಸ್ಪೌಸ್. ಅಂದ್ರೆ ಸ್ವಲ್ಪ ಅಡ್ವೆಂಚರಸ್ ಆಗಿ, ಸ್ವಲ್ಪ ಕ್ಯೂರಿಯಸ್ ಆಗಿ, ಸ್ವಲ್ಪ ನ್ಯೂ ಎಕ್ಸ್ಪೀರಿಯನ್ಸ್ ನ ಆಡ್ ಮಾಡ್ತಾ ಹೋಗಿ ಮದ್ವೆ ಜೀವನ ಚೆನ್ನಾಗಿರುತ್ತೆ. ಕೇತು ಯಾವಾಗೂ ಡಿವೋರ್ಸ್ ಕೊಡೋದಿಲ್ಲ. ಯಾವಾಗೂ ಕೇತು ಮತ್ತೆ ರಾಹುಗೆ ಯಾವ್ದಾದ್ರು ಗ್ರಹಗಳ ಸಂಬಂಧ ಇದ್ರೆ ಮಾತ್ರ ಅವರು ಕೆಟ್ಟದಾಗಿ ಬಿಹೇವ್ ಮಾಡೋದು, ಇಲ್ಲಾಂದ್ರೆ ಅವರವರ ಮನೆನ ಪ್ರೊಟೆಕ್ಟ್ ಮಾಡ್ಕೊಂತಾರೆ. ಸೊ ಕೇತು 7ನೇ ಮನೆಯಲ್ಲಿ ಇದ್ದಾಗ ಇನ್ನೂ ಒಂದು ಸಿಂಪಲ್ ರೆಮಿಡಿ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿದ್ರೆ ನಿಮ್ಮ ತವ್ರ ಮನೆಗೆ ಅವಾಗ ಹೋಗಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಲೈಕ್ 1 ವೀಕ್ ಹೋಗೋದಾಗಿರ್ಬೋದು, 1 ಮಂತ್ ಹೋಗೋದಾಗಿರ್ಬೋದು. ಈ ತರ ಹೋಗ್ತಾ ಇರಿ. ಅವಾಗ ಗಂಡ ಹೆಂಡತಿ ಮಧ್ಯ ಮತ್ತೆ ನಾನು ನೋಡ್ಬೇಕು, ಮತ್ತೆ ಒಂದ್ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಬರುತ್ತೆ. ಹೌದು, ಇದು ತುಂಬಾನೇ ಕಷ್ಟ ಆಗುತ್ತೆ ಹೇಳೋದಕ್ಕೆ, ಆಲ್ಸೋ ಅದನ್ನ ಫಾಲೋ ಮಾಡೋದಕ್ಕೆ. ಬಟ್ ನಿಮ್ಗೆ ಕೇತು ಇತ್ತು, ತುಂಬಾನೇ ಡಿಟ್ಯಾಚ್ಮೆಂಟ್, ತುಂಬಾನೇ ಇಂಟ್ರೆಸ್ಟ್ ಇಲ್ಲ, ಮದ್ವೆ ಬಗ್ಗೆ ಆ ಒಂದು ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಬೆಟರ್. ಒಂದ್ ಸ್ವಲ್ಪ ದಿನ ದೂರ ಇರಿ, ಎಗೇನ್ ಒಂದಾಗಿ ದೂರ ಇರಿ, ಒಂದಾಗಿ. ಇದರಿಂದ 7ನೇ ಮನೆ ಇರುವಂತ ಕೇತು ನಿಮ್ಮ ಮದ್ವೆ ಜೀವನನೇ ಏನೂ ಮಾಡಕ್ಕಾಗಲ್ಲ, ಬಟ್ ಅದನ್ನ ಬೆಟರ್ ಮಾಡ್ತಾ ಹೋಗುತ್ತೆ ಕ್ಯೂರಿಯಾಸಿಟಿಯಿಂದ. 2ನೇ ಗ್ರಹ, ಇವತ್ತು ನಾವು ಸೂರ್ಯನ ಬಗ್ಗೆ ಮಾತಾಡೋಣ. 7ನೇ ಮನೆಯಲ್ಲಿ ಸೂರ್ಯ ಇತ್ತು ಅಂತ ಹೇಳಿದೆ. ಸೂರ್ಯ ಬಂದ್ಬಿಟ್ಟು 7ನೇ ಮನೆಯಲ್ಲಿ ಇದ್ರೆ ಎಷ್ಟೊಂದು ಕ್ಲಾಸಿಕ್ ಬುಕ್ಸ್ ಅಲ್ಲಿ ಹೇಳ್ತಾರೆ, ಅವರು ತುಂಬಾ ಸ್ವಲ್ಪ ಸಪ್ರೇಟ್ ಮಾಡ್ತಾರೆ ಗಂಡ ಹೆಂಡತಿನ ಅಂತ. ಓಕೆ, ಅದನ್ನ ಬಿಟ್ಟು ಸೂರ್ಯ ಏನ್ ಮಾಡ್ಬೋದು 7ನೇ ಮನೆಯಲ್ಲಿ ಮದುವೆಗೋಸ್ಕರ ಅಂತ ಹೇಳಿದ್ರೆ, 7ನೇ ಮನೆಯಲ್ಲಿ ಸೂರ್ಯ ಇತ್ತು ಅಂತ ಹೇಳಿದ್ರೆ ನಿಮ್ಗಿನ್ನ ಬೆಟರ್ ವೆಲ್ ಟು ಡೂ ಫ್ಯಾಮಿಲಿಗೆ ನಿಮ್ಮನ್ನ ಮದುವೆ ಮಾಡಿಸಿ ಕೊಡುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ನಾನು ಐ ಶುಡ್ ನಾಟ್ ಯೂಸ್ ದಿಸ್ ವರ್ಡ್, ಬಟ್ ಜ್ಞಾನಕ್ಕೋಸ್ಕರ ಮಾತ್ರ ಶೇರ್ ಮಾಡ್ತಿರೋದು. ನಿಮ್ಮ ಕ್ಯಾಸ್ಟ್ ಏನಿರುತ್ತೆ ಅದಕ್ಕಿಂತ ಅಪ್ಪರ್ ಕ್ಯಾಸ್ಟ್ ಅವ್ರನ್ನ ಮದುವೆ ಮಾಡಿಸುತ್ತೆ ಈ ಸೂರ್ಯ. ಆದ್ರೆ ಈ ಸೂರ್ಯ ಬಂದ್ಬಿಟ್ಟು ಸಪರೇಷನ್ ಕೊಡ್ತಾರ ಅಂತ ಹೇಳಿದ್ರೆ, ಎಸ್, ನೆಗೆಟಿವ್ ಆಗಿ ಇಲ್ಲಿ ಪ್ಲೇಸ್ ಆಗಿದ್ರೆ ದೂರ ಅಂದ್ರೆ ಏನೇ ಮಾಡಿದ್ರು ಒಟ್ಟಿಗೆ ಇರಕ್ಕಾಗಲ್ಲ. ಕೆಲ್ಸದ ವಿಷಯದಲ್ಲಿ ನೀವು ಒಂದ್ ಕಡೆ ಅವ್ರೊಂದ್ ಕಡೆ ಇರ್ಬೋದು, ಅಥವಾ ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಆಗೋದಾಗಿರ್ಬೋದು. ಈ ತರ ಮಾಡ್ತಾರೆ ಈ ಸೂರ್ಯ. ಆದ್ರೆ ಯಾವಾಗ ಈ ಸೂರ್ಯ ಇಲ್ಲಿ ಇರುತ್ತೆ ನಿಮ್ಮ ಚಾರ್ಟ್ ಅಲ್ಲಿ, ಒಂದು ರೆಮಿಡಿನ ಒಂದು ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ತನನ ನೀವು ಬಿಟ್ಕೊಡ್ಬೇಡಿ. ನಿಮ್ಗೆ ಫಿನಾನ್ಷಿಯಲಿ ವೆಲ್ ಟು ಡೂ ಇದ್ದೀರಾ ಅವ್ರಿಗಿನ ಅಥವಾ ಇಲ್ವಾ ಸೆಕೆಂಡ್ರಿ. ಅವರ ಕ್ಯಾಸ್ಟ್ ನಿಮ್ ಕ್ಯಾಸ್ಟ್ ಮ್ಯಾಚ್ ಆಗೋ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಬರುತ್ತಾ ಸೆಕೆಂಡ್ರಿ. ನಿಮ್ಗೆ ಅಂತ ಇರುವಂತಹ ಆ ಒಂದು ಗತ್ತನ್ನ ಎಲ್ಲೂ ಬಿಟ್ಕೊಡ್ಬೇಡಿ. ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಮದ್ವೆನ ಸೇವ್ ಮಾಡುತ್ತೆ. ಸೊ ಆ ಒಂದು ಗತ್ತಾಗಿರ್ಬೋದು, ಆ ಒಂದು ಆರ ಆಗಿರ್ಬೋದು, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ 7th ಹೌಸ್ ಅಲ್ಲಿ ಸೂರ್ಯ ಇದೆ, ಇದು ನಿಮ್ಮ ಮದ್ವೆನ ಪ್ರೊಟೆಕ್ಟ್ ಮಾಡುತ್ತೆ, ಸಪರೇಟ್ ಮಾಡಲ್ಲ, ಬ್ರೇಕ್ ಮಾಡಲ್ಲ. ಇವತ್ತು 3ನೇ ಗ್ರಹ ಚಂದ್ರನ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದರೆ, ಒರಿಜಿನಲ್ ವಿಡಿಯೋದಲ್ಲಿ ಆಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಚಂದ್ರ ಯಾವಾಗೆಲ್ಲ ಲಗ್ನದಿಂದ 7ನೇ ಮನೆಯಲ್ಲಿ ಇರುತ್ತೆ, ನಿಮ್ಮ ಮದುವೆ ಒಂದು ಎಮೋಷನಲ್ ಸೆಕ್ಯೂರಿಟಿ ಮೇಲೆ ನಿಂತಿರುತ್ತೆ. ಮೆಟೀರಿಯಲಿಸ್ಟಿಕ್ ಆಗಿ ಅಲ್ಲದೆ ಇಲ್ಲಿ ಯಾವಾಗ ತನ್ನ ಪಾರ್ಟ್ನರ್ ಎಮೋಷ್ನಲ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾರೆ, ಈ ಒಂದು ಮದುವೆ ಆಟೋಮೆಟಿಕ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಪ್ಲೇಸ್ಮೆಂಟ್ ಇದೆ, ನೀವು ಕೂಡ ನಿಮ್ಮ ಪಾರ್ಟ್ನರ್ನ ಹಾಗೆಯೇ ಎಷ್ಟು ಎಮೋಷ್ನಲಿ ಅವರು ಇಂಟೆಲಿಜೆಂಟ್ ಇದ್ದಾರೆ, ಸೆನ್ಸಿಬಲ್ ಇದ್ದಾರೆ ಅನ್ನೋದನ್ನ ಕೂಡ ನೀವು ನೋಡ್ಕೋಬೇಕಾಗುತ್ತೆ ಬಿಫೋರ್ ಚೂಸಿಂಗ್ ಅ ಪಾರ್ಟ್ನರ್. ಯಾಕಂದರೆ ಇದು ಒಂದು ಚಾಲೆಂಜಿಂಗ್ ಪ್ಲೇಸ್ಮೆಂಟ್. ಆಲ್ಸೋ ಇಲ್ಲಿ ಒಂದು ಕೇರ್ಫುಲ್ ಆಗಿ ಇರಬೇಕು ಅಂತ ಹೇಳಿದರೆ, ಇದೇನಾದರೂ ಚಾಲೆಂಜಿಂಗ್ ಆಗಿ ಪ್ಲೇಸ್ ಆಗಿದ್ರೆ, ಯಾವುದಾದ್ರೂ ಒಂಥರ ಅಶುಭ ಗ್ರಹಗಳ ಸಂಬಂಧ ಬಂದಿತ್ತು ಅಥವಾ 5ನೇ ಮನೆ ಜೊತೆ ಸಂಬಂಧ ಬಂದಿತ್ತು ಅಂತ ಹೇಳಿದರೆ, ನಿಮ್ಮ ಇಬ್ಬರು ಮಧ್ಯ ಅಂದರೆ ಗಂಡ ಹೆಂಡತಿ ಮಧ್ಯ ಬೇರೆಯವರೆಲ್ಲ ಸ್ವಲ್ಪ ಎಂಟ್ರಿ ಕೊಡ್ತಾರೆ. ನಿಮ್ಮ ಮಧ್ಯ ಜಗಳ ತಂದಿಡೋದಾಗಿರ್ಬೋದು, ಅಥವಾ ನಿಮ್ಮ ಮದುವೆಯಲ್ಲಿ ಅವರೇ ಜಾಸ್ತಿ ಡಿಸಿಷನ್ ಮಾಡೋದಾಗಿರ್ಬೋದು, ಇದೆಲ್ಲ ಇರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ರೆಮಿಡಿ ಅಂತ ಬರೋದಾದರೆ, ನೀವು ಸ್ವಲ್ಪ ಟ್ರಾವೆಲಿಂಗ್ ಹಾಗೆ ಎವ್ರಿ ಡೇ ಕೂತ್ಕೊಂಡು ಹೇಗಿತ್ತು ದಿನ, ಹೇಗಿಲ್ಲ, ಏನಾದರೂ ಹೆಲ್ಪ್ ಬೇಕಾ ಅಥವಾ ಅವ್ರಿಗೆ ಕಂಫರ್ಟ್ ಫೀಲ್ ಮಾಡಿಸಿ. ಇದೊಂದು ಸಿಂಪಲ್ ರೆಮಿಡಿ ನಿಮ್ಮ ಮದುವೆಯಲ್ಲಿ ಬರುವಂತಹ ದೊಡ್ಡ ಪ್ರಾಬ್ಲಮ್ಸ್ನ ಕಮ್ಮಿ ಮಾಡ್ತಾ ಬರುತ್ತೆ. ಸೊ ಯಾರಿಗೆಲ್ಲ ಈ ಪ್ಲೇಸ್ಮೆಂಟ್ ಇದೆ, ಈ ಸಿಂಪಲ್ ರೆಮಿಡಿನ ಫಾಲೋ ಮಾಡಿ. ಗ್ರಹ
ರಾಹು ಬಗ್ಗೆ ಮಾತಾಡ್ತಾ ಹೋಗೋಣ. ರಾಹು ಯಾವಾಗೆಲ್ಲ 7ನೇ ಮನೆಯಲ್ಲಿರುತ್ತೆ, ಆ ಮದ್ವೆ ಅನ್ನೋದ್ರ ಮೇಲೆ ಅಷ್ಟು ಅಬ್ಸೆಷನ್ ಕೊಡುತ್ತೆ. ಸಮಟೈಮ್ಸ್ ಪೊಸೆಸಿವ್ ಕೂಡ ಮಾಡ್ಬೋದು ಪಾರ್ಟ್ನರ್ ಮೇಲೆ. ಸೊ ರಾಹು ಬರೀ ಅದೊಂದೇನಾ ಅಂತಂದ್ರೆ, ಯಾವಾಗೂ ಈ ರಾಹು ಒನ್ ಸೈಡ್ ಎಫರ್ಟ್ ನ ತೋರಿಸುತ್ತೆ. ಲೈಕ್ ನೀವೊಬ್ರೇ ಮಾಡ್ತಾ ಇರೋದು ಅವಾಗ ಬೇರೆ ಪರ್ಸನ್ ಅದನ್ನ ಅಡ್ವಾಂಟೇಜ್ ತಗೊಂತಾರೆ ಹೊರತು ನಿಮ್ಗೆ ಯಾವುದೇ ಒಂದು ರೀತಿಯ ಇಲ್ಲಿ ಪಾಸಿಟಿವ್ನೆಸ್ ಇರೋದಿಲ್ಲ. ಬಟ್ ಯಾವಾಗ ರಾಹು ಕೂತ್ಕೊಂತಾರೆ, ಅವರು ಆಂಪ್ಲಿಫೈ ಮಾಡ್ತಾರೆ, ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ. ರಿಲೇಶನ್ಶಿಪ್ ಯಾವಾಗೆಲ್ಲ ಕೆಡುತ್ತೆ ಅದು ಕೆಡ್ತಾನೆ ಹೋಗುತ್ತೆ ಅಂಟಿಲ್ ನೀವೇ ಒಂದು ಸರಿದಾರಿಗೆ ತರೋವರೆಗೂ. ಹಾಗೆ ಚೆನ್ನಾಗಿದ್ರೆ ಚೆನ್ನಾಗೇ ಇರುತ್ತೆ. ಸೊ ಈ ತರ ಆಂಪ್ಲಿಫೈ ಮಾಡುವಂತಹ ರಾಹು ಓವರ್ ಪೊಸೆಸಿವ್ನೆಸ್ ನ ಕೊಡುತ್ತೆ. ರಾಹು ಇಲ್ಲಿ ಇದ್ದಾಗ ದೇರ್ ಕುಡ್ ಬಿ ಪಾಸಿಬಿಲಿಟಿ ನೀವು ನಿಮ್ಮ ಪಾರ್ಟ್ನರ್ನ ತುಂಬಾ ಅಂದ್ರೆ ಬೇರೆ ರಿಲಿಜಿಯನ್ ಆಗಿರ್ಬೋದು, ಬೇರೆ ಧರ್ಮ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಿಂದ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುವಂತಹ ಪರ್ಸನ್ ಚೂಸ್ ಮಾಡುವಂತಹ ಒಂದು ರಾಹು ಆಗಿರುತ್ತೆ. ಅಂದ್ರೆ ನಿಮ್ಮ ಮನೇಲಿ 50 ಜನ ಇರಲಿ, 50 ಜನ ಒಂಥರ ಅಂದ್ರೆ ನಿಮ್ಮ ಸ್ಪೌಸ್ ಬರೋರು ಅವರೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಇರ್ತಾರೆ. ರಾಹು ಇಲ್ಲಿ ಬಂದ್ಬಿಟ್ಟು ಏನಾದ್ರೂ ನಿಮ್ಗೆ ಸಪರೇಷನ್ ಅಥವಾ ನೆಗೆಟಿವ್ ಏನಾದ್ರೂ ಮಾಡ್ತಾರ, ರಾಹು ಎಲ್ಲಿ ಕೂತ್ಕೊಂಡಿರುತ್ತೆ ಆ ಒಂದು ಜಾಗನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳುತ್ತೆ ಯಾವುದು ಗ್ರಹ ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳಿದ್ರೆ. ಸೊ ರಾಹು ಯಾರಿಗೆಲ್ಲ ಇದೆ, ಯಾವ ರಾಶಿಯಲ್ಲಿದೆ ಅದ್ರ ಮೇಲೆ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಬಟ್ ರಾಹುನ ಕಂಟ್ರೋಲ್ ಅಲ್ಲಿ ಇಡಬೇಕು ಅಂದ್ರೆ ಚಂದ್ರ ಎಲ್ಲಿದ್ದಾರೆ ಅಂತ ನೋಡ್ಕೊಳ್ಳಿ, ಚಂದ್ರನ ಸ್ಥಿತಿ ಹೇಗಿದೆ ಅಂತ ನೋಡ್ಕೊಳ್ಳಿ. ಆಮೇಲೆ ಇದಕ್ಕೆ ಪರಿಹಾರ ಮಾಡ್ಕೊಂಡ್ರೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ 5ನೇ ಗ್ರಹ ಶನಿ ಬಗ್ಗೆ ಮಾತಾಡ್ತಾ ಹೋಗೋಣ. ಎಲ್ಲರೂ ಹೇಳ್ತಾರೆ ಶನಿ ಇದ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಬ್ಲಾ ಬ್ಲಾ ಬ್ಲಾ, ಅದನ್ನೆಲ್ಲ ಸೈಡಲ್ಲಿ ಇಡೋಣ. ಶನಿ ಇತ್ತು ಅಂತಂದ್ರೆ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಮ್ಯಾರೇಜ್ ಸಿಗತ್ತೆ. ಇದು ಅಫ್ಲಿಕ್ಷನ್ ಇರಲಿ ಏನೇ ಒಂದಿರಲಿ, 7ನೇ ಮನೆಯಲ್ಲಿ ಶನಿ ಇತ್ತು ಅಂತಂದ್ರೆ ನ್ಯಾಚುರಲ್ ಆಗಿ ಅದು ಎಕ್ಸಾಲ್ಟೆಡ್ ಉಚ್ಚ ರಾಶಿಯಾಗಿ ಇರುತ್ತೆ, ನ್ಯಾಚುರಲ್ ಆಗಿ ಕಾಲಪುರುಷನ ಕುಂಡಲಿಯಲ್ಲಿ. ಬಟ್ ಸ್ಟಿಲ್ ಶನಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮದ್ವೆನ ಫಸ್ಟ್ ಟೆಸ್ಟ್ ಮಾಡ್ತಾರೆ. ವೆದರ್ ನೀವಿಬ್ರು ಎಷ್ಟು ನಿಯತ್ತಾಗಿದ್ದೀರಾ ಒಬ್ರಿಗೊಬ್ರು, ನೀವಿಬ್ರು ಒಬ್ರಿಗೊಬ್ರು ಎಷ್ಟು ಸಪೋರ್ಟ್ ಮಾಡ್ಬೋದು. ಮದ್ವೆ ಅಂತ ಬಂದಾಗ ಇಬ್ರು ಎಫರ್ಟ್ ಎಷ್ಟಿದೆ ಅಂತ. ಇನ್ ಕೇಸ್ ಏನಾದ್ರು ಇಲ್ಲಿ ಇಬ್ರದ್ದು ಎಫರ್ಟ್ ಕಂಡಿಲ್ಲ ಅಂತ ಹೇಳಿದ್ರೆ ಒಂದೊಂದೇ ಪ್ರಾಬ್ಲಮ್ ಬರುತ್ತೆ. ಅಂಟಿಲ್ ನೀವಿಬ್ರು ನಿಮ್ಮ ಲೆಸನ್ಸ್ ನ ಕಲ್ತ್ಕೊಂಡು ಒಟ್ಟಿಗೆ ಜೀವನ ಮಾಡೋದು ಕಲಿಯೋವರೆಗೂ ಟೆಸ್ಟ್ ಗಳು ಇರುತ್ತೆ. ಸೊ ಯಾರಿಗೆಲ್ಲ ಇಲ್ಲಿ ಶನಿ ಇದೆ ಅವ್ರೇನ್ ಮಾಡಿ ಅಂತ ಹೇಳಿದ್ರೆ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿ. ಇನ್ ಕೇಸ್ ಚೆನ್ನಾಗಿತ್ತು ಅಂದ್ರೆ ಅದನ್ನ ಟಚ್ ಮಾಡಕ್ ಹೋಗ್ಬಿಡಿ, ಬಿಟ್ಬಿಡಿ. ಇನ್ ಕೇಸ್ ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾವು ಸರಿ ಮಾಡ್ಕೋಬೇಕು. ಇಬ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ. ಈ ಶನಿ ಏನ್ ಮಾಡುತ್ತೆ ನೋಡೋಣ. ಆಲ್ಸೋ ಈ ಶನಿ ಬಂದ್ಬಿಟ್ಟು ಎಗೇನ್ ಔಟ್ ಆಫ್ ಯುವರ್ ಫ್ಯಾಮಿಲಿ ಕಲ್ಚರ್ ನ ಮದುವೆ ಮಾಡಿಸುತ್ತೆ. ಆಲ್ಸೋ ದೇರ್ ಕುಡ್ ಬಿ ಪಾಸಿಬಿಲಿಟಿ ಇನ್ ಕೇಸ್ ಏನಾದ್ರು ಇಲ್ಲಿ ದೃಷ್ಟಿ ಅಥವಾ ಇದೇನೇ ಬಂತು ಅಂದ್ರೂ ನಿಮ್ಮ ಕ್ಯಾಸ್ಟ್ ಅದಕ್ಕಿಂತ ಲೋವರ್ ಕ್ಯಾಸ್ಟ್ ಅವ್ರನ್ನ ಮದುವೆ ಮಾಡಿಸುವಂತ ಆಪರ್ಚುನಿಟಿ ಕೂಡ ಈ ಒಂದು ಶನಿ ನಿಮ್ಗೆ ಕೊಡುತ್ತೆ. ಸೊ ಯಾವುದೇ ಒಂದು ಜಾತಿ ಆಗ್ಲಿ ಭೇದ ಆಗ್ಲಿ ಏನೇ ಒಂದಾದ್ರೂ ನಾವು ಮಾಡ್ಕೊಂಡಿರೋದು, ನಾವು ಮದ್ವೆ ಆಗೋದು ಒಂದು ಪರಿಪೂರ್ಣವಾದ ವ್ಯಕ್ತಿನ, ಅದಕ್ಕೆ ಮಾತ್ರ ಫೋಕಸ್ ಮಾಡೋಣ. ಸೊ ಶನಿ ಅಂದ್ರೆ ಸಿಂಪಲ್ ಇಷ್ಟೇ, ನಿಮ್ಮ ನಿಯತನ ಟೆಸ್ಟ್ ಮಾಡುತ್ತೆ, ನಿಮ್ಮ ಎಫರ್ಟ್ಸ್ ನ ಟೆಸ್ಟ್ ಮಾಡುತ್ತೆ. ಇಫ್ ಯು ಪಾಸ್ ಆಲ್ ದೋಸ್ ಥಿಂಗ್ಸ್ ಇನ್ ದ ಟೆಸ್ಟ್ ಗಿವನ್ ಬೈ ಶನಿ ಅಂತ ಹೇಳಿದ್ರೆ ನಿಮ್ಮ ಮದ್ವೆನ ಅಲ್ಲಾಡ್ಸಕ್ಕೆ ಯಾರ ಕೈಲೂ ಆಗಲ್ಲ. ಗ್ರಹ ಶುಕ್ರ 7ನೇ ಮನೇಲಿ ಇದ್ರೆ ನಿಮ್ಮ ಮದ್ವೆ ಜೀವನಕ್ಕೆ ಏನ್ ಎಫೆಕ್ಟ್ ಕೊಡುತ್ತೆ ಅಂತ ನೋಡೋಣ. ಶುಕ್ರ ಒಂಥರ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇನ್ ಕೇಸ್ ಏನಾದ್ರೂ ಶುಕ್ರ ಇಲ್ಲಿ ಉಚ್ಚ ಇತ್ತು ಅಂದ್ರೆ ಪ್ರಾಬ್ಲಮ್, ನೀಚ ಇತ್ತು ಅಂದ್ರೆ ಮ್ಯಾನೇಜಬಲ್. ಶುಕ್ರ ಯಾವಾಗಲೂ ಎಕ್ಸ್ಪೀರಿಯನ್ಸ್ಗೋಸ್ಕರ ಬದುಕ್ತಾರೆ, ಆ ಒಂದು ಭೋಗ ಅನುಭವಿಸ್ಬೇಕು ಅದಕ್ಕೋಸ್ಕರ ಬದುಕ್ತಾರೆ. ಯಾವಾಗ ನಿಮ್ಮ ಚಾರ್ಟ್ ಅಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಚಾರ್ಟ್ ಅಲ್ಲಿ ಶುಕ್ರ ಇತ್ತು ಅಂತಂದ್ರೆ ಆ ಒಂದು ವ್ಯಕ್ತಿನ ಕಂಫರ್ಟ್ ಆಗಿ ಇಟ್ಕೊಳ್ಳಿ, ಸ್ವಲ್ಪ ಹ್ಯಾಪಿನೆಸ್ ಕೊಡಿ. ಅವಾಗ ನಿಮ್ಮ ಮದ್ವೆಲಿ ಯಾವುದೇ ಒಂದು ಟ್ರಬಲ್ ಬರಲ್ಲ. ಯಾವಾಗ ಶುಕ್ರ ಬಂದ್ಬಿಟ್ಟು ಯಾವುದೇ ಮನೇಲಿ ಈ 12 ಮನೇಲಿ ಎಲ್ಲೇ ಇದ್ರು ಒಂದು ಕಿತ್ಕೊಳುತ್ತೆ ಒಂದು ಕೊಡುತ್ತೆ, ಇದ್ರ ಕಿತಾಪತಿ ಮಾಡೋದೇ ಶುಕ್ರ ಇಟ್ಟಲ್ಲ. ಸೊ ಶುಕ್ರ ಯಾವಾಗೆಲ್ಲ ಎಲ್ಲಿ ಇರುತ್ತೆ, ಜಸ್ಟ್ ಮೇಕ್ ಶ್ಯೂರ್ ನಿಮ್ಮ ಒಂದು ರಿಲೇಶನ್ಶಿಪ್ ಇಸ್ ವೆರಿ ಕಂಫರ್ಟಬಲ್. ಅಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಆರಾಮಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ಆರಾಮಾಗಿರ್ಬೋದು. ಅವಾಗ ಮಾತ್ರ ಲಾಂಗ್ ಟರ್ಮ್ ಅಲ್ಲಿ ರಿಲೇಶನ್ಶಿಪ್ ಕೊಡುತ್ತೆ. ಇಲ್ಲ ಅಂತಂದ್ರೆ ಶನಿಗಿನ್ನೂ ಇದು ಭಾರಿ ಡೇಂಜರ್ ಆಗಿರುತ್ತೆ. 7ನೇ ಗ್ರಹ ಬುಧ ಬಗ್ಗೆ ಮಾತಾಡೋಣ. ಯಾವುದೇ ಸೀಕ್ವೆನ್ಸ್ ಅಲ್ಲಿ ಮಾಡ್ತಲ್ಲ, ರ್ಯಾಂಡಮ್ ಆಗಿ ಒಂದೊಂದು ಗ್ರಹ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವಾಗ 7ನೇ ಮನೆಯಲ್ಲಿ ಬುಧ ಇರುತ್ತೆ, ಇದನ್ನ ಎಷ್ಟೊಂದು ಜನ ಹೇಳ್ತಾರೆ ಸೆಕೆಂಡ್ ಮ್ಯಾರೇಜ್ ಅಂತ. ಬಟ್ ಎಷ್ಟೊಂದು ಫಾರ್ಮುಲಾಸ್ ಎಲ್ಲ ಇದಕ್ಕೆ ಅಪ್ಲೈ ಮಾಡಿ ಒಂದು ಲಾಸ್ಟ್ ಅಲ್ಲಿ ಬರುವಂತ ಆನ್ಸರ್ ಮಾತ್ರ ಕನ್ಫರ್ಮ್ ಮಾಡುತ್ತೆ ವೆದರ್ ಯು ಗೆಟ್ ಮ್ಯಾರಿಡ್ ಟ್ವೈಸ್ ಆರ್ ಇರೋದ್ರಲ್ಲೇ ಚೆನ್ನಾಗಿರ್ತೀರಾ ಅಂತ. ಇವಾಗ ಇಲ್ಲಿ ಬುಧ ಮಾತ್ರ ಇದೆ, ಬೇರೆ ಗ್ರಹಗಳಿಲ್ಲ ಅಂದ್ರೆ ಟ್ರಬಲ್ ಆಗುತ್ತೆ. ರಾಹು ಕೇತು ಬಿಟ್ಟು ಬೇರೆ 6 ಗ್ರಹಗಳು, 6 ಅಂತ ಹೇಳಿದ್ದೆ ಯಾಕೆ ಅಂತಂದ್ರೆ ಬುಧನು ಸರಿ 7, 2 ಛಾಯಾಗ್ರಹ ದೃಷ್ಟಿ ಬೀಳಿಲ್ಲ ಅಂತಂದ್ರೆ ಇದು ಪಾಸಿಟಿವ್ ಇರುತ್ತೆ. ಬೇರೆ ಗ್ರಹಗಳ ದೃಷ್ಟಿ ಬಿತ್ತಂದ್ರೆ ಮ್ಯಾನೇಜಬಲ್. ಯಾವಾಗ ಬುಧ ಇಲ್ಲಿ ಇರುತ್ತೆ ಅದಕ್ಕೆ
ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮಿಬ್ರು ಮಧ್ಯೆ ತುಂಬಾ ಜನ ಬರ್ತಾರೆ, ಕಿತಾಪತಿ ಮಾಡ್ತಾರೆ, ನಿಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತಾರೆ, ಹೋಗ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಮಾತಾಡ್ಕೊಳ್ಳಿ. ನೀವು ಏನೇ ಒಂದಿದ್ರು ನಿಮ್ಗೆ ಕಮ್ಯುನಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬುಧ ಇಲ್ಲಿತ್ತು ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಚಿಕ್ಕ ಪುಟ್ಟ ಮಕ್ಕಳ ತರ ಜಗಳ ಮಾಡ್ತಾ ಇರ್ತೀರಾ. ಅವಾಗ ಅಡ್ವೆಂಚರಸ್ ಆಕ್ಟಿವಿಟೀಸ್ ನ ಟ್ರೈ ಮಾಡ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ಅಗೇನ್ ಅಲ್ಲಿ ಇಟ್ ಇಸ್ ಚೈಲ್ಡ್ ಲೈಕ್ ನೇಚರ್, ಅಂದ್ರೆ ಚಿಕ್ಕ ಮಕ್ಕಳ ತರ ಪ್ರಬುದ್ಧತೆ ಇರಲ್ಲ, ಹೆಂಗೆಂಗೋ ಬಿಹೇವ್ ಮಾಡೋದು, ಆಮೇಲೆ ಕಂಟ್ರೋಲ್ ತರಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಒಳ್ಳೆ ಗ್ರಹಗಳದ್ದು ಯುತಿ ಅಥವಾ ದೃಷ್ಟಿ ಬಿತ್ತು ಅಂತಂದ್ರೆ ಸಮ್ಹೌ ಮ್ಯಾನೇಜಬಲ್, ನಿಮ್ಮ ಬುದ್ಧಿನೇ ವರ್ಕ್ ಆಗುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ ಗ್ರೇಟ್ ಮ್ಯಾರೇಜ್ ಫಾರ್ ಯು. ಇಲ್ಲ ಅಂತ ಹೇಳಿದ್ರೆ ಟ್ರಬಲ್ ಕೊಡುತ್ತೆ. ಇದಕ್ಕೆ ಸೊಲ್ಯೂಷನ್ ಬಂದು ಅಡ್ವೆಂಚರಸ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ವಲ್ಪ ಕಮ್ಯುನಿಕೇಶನ್, ಸ್ವಲ್ಪ ಅಲ್ಲ ಮೇಜರ್ ಆಗಿ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಟ್ರಾವೆಲ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಈ ಒಂದು ಬುಧ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಯಾವಾಗಲೂ 7ನೇ ಮನೆಯಲ್ಲಿ ಕುಜ ಇತ್ತು ಅಂತ ಹೇಳಿದರೆ ಕುಜ ದೋಷ ಅಂತ ಕೂಡ ಅದನ್ನು ಕರೀತಾರೆ. ಹೌದು, ಯಾವಾಗ 7ನೇ ಮನೆಯಲ್ಲಿ ಕುಜ ಇರುತ್ತೆ, ಇಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಬರೋದಾಗಿರ್ಬೋದು, ಹಾಗೆಯೇ ಸ್ವಲ್ಪ ನೀನಾ ಅಥವಾ ನಾನು ಸರಿ ನೀನು ತಪ್ಪು ಅನ್ನೋ ಥರ ಈ ಥರ ಒಂದಷ್ಟು ಈಗೋ ಕ್ಲಾಶಸ್ ಕೂಡ ಬರ್ಬೋದು. ಯಾವಾಗ 7ನೇ ಮನೇಲಿರುತ್ತೆ, ಯಾವುದೇ ನಕ್ಷತ್ರ ಆಗಲಿ ಮತ್ತೊಂದಾಗಲಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಜಸ್ಟ್ ಈ ಒಂದು ಪೊಸಿಷನಲ್ಲಿ ಇತ್ತು ಅಂತ ಹೇಳಿದರೆ ನೀವು ಏನು ಮಾಡಿದರೆ ಇದು ಸರಿ ಹೋಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋಸ್ ಮಾಡಿರೋದು. ಯಾವಾಗ ನಿಮಗೆ 7ನೇ ಮನೆಯಲ್ಲಿ ಕುಜ ಇರುತ್ತೆ, ಸ್ವಲ್ಪ ನಿಮ್ಮ ಪಾರ್ಟ್ನರ್ ಡಾಮಿನೇಟಿಂಗ್ ಆಗಿ ಇರ್ತಾರೆ, ಹಾಗೆಯೇ ಡಾಮಿನೇಟ್ ಮಾಡೋದಕ್ಕೆ ಬಿಡಿ. ಅವರಿಗೆ ಯಾವಾಗ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದರೆ ನೀವು ಸ್ವಲ್ಪ ಅಂದರೆ ಸ್ಪೌಸ್ಗೆ ನೀವೇನಾದರೂ ಡಾಮಿನೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅವರಿಗೆ ಅದನ್ನು ತಡ್ಕೊಳಕ್ಕಾಗಲ್ಲ. ಇದು ನಾರ್ಸಿಸ್ಟಿಕ್ ಬಿಹೇವಿಯರ್ನ ಸ್ವಲ್ಪ ತೋರಿಸುತ್ತೆ. ಇಲ್ಲಿ ಒಂದು ರೆಮಿಡಿ ಈಸಿಯಾಗಿ ಅಂತ ಹೇಳಿದರೆ, ಸ್ವಲ್ಪ ಅವ್ರಿಗೆ ಫೀಲ್ ಮಾಡಿಸಿ ದ್ಯಾಟ್ ಅವರೇ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊತಿದ್ದಾರೆ, ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅನ್ನೋ ಥರ. ಇನ್ ದ ಎಂಡ್ ಅವ್ರು ನಿಮ್ಮ ಮಾತು ಅವರೇ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಹೌದು ಇದು ಕುಜ ದೋಷನ ತೋರಿಸುತ್ತೆ, ಬಟ್ ಎಲ್ಲರೂ ಅದನ್ನು ಹೇಳೋ ಹಾಗೇ ಹಂಗೆ ಮಾಡಿಬಿಡುತ್ತೆ ಹಿಂಗೆ ಮಾಡಿಬಿಡುತ್ತೆ ಗಂಡನಿಗೆ ಅಥವಾ ಹೆಂಡತಿಗೆ ಪ್ರಾಬ್ಲಮ್ ಅದು ಇದು ಎಲ್ಲ ಏನೂ ಇಲ್ಲ. ಕುಜ ಇಲ್ಲಿ ಬಂದ್ಬಿಟ್ಟು ಮದುವೆ ಜೀವನದಲ್ಲಿ ತಾಳ್ಮೆಯಿಂದ ವರ್ತಿಸೋದನ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ ಅಷ್ಟೇ. ಅದೊಂದನ್ನು ಕಲ್ತ್ಕೊಂಡ್ರೆ ಕುಜ 7ನೇ ಮನೆಯಲ್ಲಿ ಕೂಡ ಏನೂ ತೊಂದರೆ ಇಲ್ಲ. ಕುಜ ದೋಷ ನಿವಾರಣೆ ಬೇಕಾದರೆ ಮಾಡ್ಕೊಳ್ಳೋಣ, ಎಲ್ಲರಿಗೂ ನೆಸಸರಿ ಬರೋದಿಲ್ಲ. ಕೊನೆಯ ಗ್ರಹ ಗುರುವಿನ ಬಗ್ಗೆ ಮಾತಾಡೋಣ. ಬೇರೆ ಗ್ರಹಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡ್ಬೋದು. ಯಾವಾಗ ಲಗ್ನದಿಂದ 7ನೇ ಮನೆಯಲ್ಲಿ ಗುರು ಇರ್ತಾರೆ, ಏನು ರಿಸಲ್ಟ್ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಹೆಣ್ಣು ಮಕ್ಕಳಿಗೆ ಗಂಡ ಹಾಗೆ ಮದುವೆ ಕಾರಕ ಆಗಿರುವಂತಹ ಗುರು 7ನೇ ಮನೆಯಲ್ಲಿ ಇತ್ತು ಅಂತ ಹೇಳಿದರೆ, ಗುರು ಬಂದು ಎಕ್ಸ್ಪಾನ್ಷನ್ಗೆ ಕಾರಕ. ಹಾಗೇನೆ ಇಲ್ಲಿ ಸ್ವಲ್ಪ ಗುರು ಎಕ್ಸ್ಪೆಕ್ಟೇಷನ್ಸ್ನ ಕೊಟ್ಬಿಡುತ್ತೆ. ಈ ಓವರಾಗಿ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಕೂಡ ಬರ್ಬೋದು. ಹಾಗೆ ಗುರು ಯಾವ ಥರ ಅಂತ ಹೇಳಿದರೆ, ಮನೆಯಲ್ಲಿ ಹಿರಿಕರಿರ್ತಾರೆ, ಯಾವುದಾದ್ರೂ ಫಂಕ್ಷನಲ್ಲಿ ಬನ್ನಿ ಕೂತ್ಕೊಳ್ಳಿ, ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅನ್ನೋಂಥ ಕ್ಯಾರೆಕ್ಟರ್. ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಇಷ್ಟ ಇಲ್ಲ. ಸೊ ಯಾವಾಗ ಗುರು 7ನೇ ಮನೆಯಲ್ಲಿ ಇರುತ್ತೆ, ಅಲ್ಲಿ ರೆಸ್ಪಾನ್ಸಿಬಿಲಿಟಿ ವೈಸ್ ಕೂಡ ಡಿಸ್ಕಷನ್ ತುಂಬಾ ಆಗುತ್ತೆ. ಹಾಗೆಯೇ ಈ ಒಂದು ಪ್ಲೇಸ್ಮೆಂಟ್ ಪಾಸಿಟಿವ್ ಆಗಿ ಮಾಡ್ಕೋಬೇಕು ಅಂದರೆ ಸಮಾಜ ಸೇವೆ ಮಾಡೋದಾಗಿರ್ಬೋದು, ದೇವಸ್ಥಾನಗಳಲ್ಲಿ ಸೇವೆನ ಮಾಡೋದಾಗಿರ್ಬೋದು, ಹಾಗೆಯೇ ಇಬ್ಬರು ಕೂತ್ಕೊಂಡು ಎವ್ರಿ ಡೇ ಒಬ್ರಿಗೆ ಒಬ್ರು ಗೈಡೆನ್ಸ್ ಕೊಟ್ಕೊಳೋದಾಗಿರ್ಬೋದು. ಇದು ಸಿಂಪಲ್ ಆಗಿ ರೆಮಿಡಿ ಇರುತ್ತೆ. ಇಲ್ಲ ಅಂತ ಹೇಳಿದರೆ ವೈರಾಗ್ಯ ಹೋಗೋದಾಗಿರ್ಬೋದು, ಹೈ ಸ್ಪಿರಿಚುವಲ್ ಆಗಿ ಆಕ್ಟಿವ್ ಆಗೋದಾಗಿರ್ಬೋದು. ಮದುವೆಗೆ ಏನು ಬೇಕು, ಗಂಡ ಹೆಂಡತಿಗೆ ಸಪೋರ್ಟ್, ಹೆಂಡತಿಗೆ ಗಂಡ ಸಪೋರ್ಟ್ ಸಿಗೋದು ಕಷ್ಟ ಆಗೋಗುತ್ತೆ, ಯಾಕಂದರೆ ಆಧ್ಯಾತ್ಮದಲ್ಲಿ ಅಷ್ಟು ಮುಳುಗೋಗ್ತೀರಾ. ಸೊ ಹೇಳಿರೋ ಹಾಗೆಯೇ ರೆಮಿಡೀಸ್ನ ಫಾಲೋ ಮಾಡಿಕೊಂಡ್ರೆ ಈ ಒಂದು ಗುರು ಪಾಸಿಟಿವ್ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸಿನ್ಸ್ ವಿ ನೋ ಕಾರಕೋ ಭಾವ ನಾಶಾಯ.